ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವ್ಯವಹಾರ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಅವರೇ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಪಕ್ಷದವರು ನೇರವಾಗಿ ಒಂದು ಆರೋಪ ಏನಂತಂದರೆ, ಒಂದು ಮುಖ್ಯಮಂತ್ರಿಗಳ ತಲೆದಂಡ ಆಗಬೇಕು ಅಂತಕ್ಕಂಥದ್ದು ನೇರವಾಗಿ. ಇದಕ್ಕೆ ತಮ್ಮ ಕೌಂಟರ್ ಏನು? ಅಲ್ಲ, ಕರೆಕ್ಟ್. ಯಾಕಂದ್ರೆ ಈಗ ನಾನೇನಂತೀನಿ, ವಿರೋಧ ಪಕ್ಷದವರು ಅವರು ಕರ್ತವ್ಯಗಳು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇರ್ಬೋದು. ಆದರೆ ಇವತ್ತು ಉನ್ನತ ಸಂಸ್ಥೆಗಳು ಇವತ್ತು SITಯಲ್ಲಿ ತನಿಖೆಯನ್ನು ಪ್ರಾರಂಭ ಆಗಿದೆ. ಒಂದು ಕಡೆ CID ಅವರು ಅವರು CBIದವರು ಅವರು ಕೂಡ FIR ಮಾಡಿ ಬ್ಯಾಂಕಿನಲ್ಲಿ ಅವರು ಕೂಡ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಸತ್ಯ ಅಂಶವನ್ನು ಮುಚ್ಚಿಡೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಕೊಡುವಂಥ ಪಾತ್ರ ಏನಿರ್ತದೆ ಯಾವುದೂ ಸಂಬಂಧ ಇಲ್ಲ. ಯಾಕಂದರೆ ಈಗ ಅವರು ಒಂದು ದಕ್ಷ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಹಿಂದೆ 2013ರಿಂದ ಇವತ್ತು 5 ವರ್ಷ ಆಡಳಿತವನ್ನು ಕೊಟ್ಟಿದ್ದರು. ಮತ್ತು ಈಗ ಕೂಡ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಮತ್ತು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ಇಡೀ ದೇಶದಲ್ಲಿ ಇರಲಾರ್ದಂಥ ಒಂದು ಆ್ಯಕ್ಟನ್ನು 24.1% ಮಾಡಿ ಈ ಸಮಾಜಕ್ಕೆ ಸೇರಬೇಕಂತ ಕಳಕಳಿ ಇರುವಂಥ ವ್ಯಕ್ತಿಗಳು ಇವತ್ತು ಅವರಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಂದು ಜಾಲ ಇದೆ, ಅಂತರ್ಜಾಲ ಇರ್ಬೋದು. ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಗಿದೆ. ಆ ಎಲ್ಲವನ್ನು ಸತ್ಯಾಂಶ SIT ಸಂಸ್ಥೆಯಲ್ಲಿರುವಂಥ ನಮ್ಮ ದಕ್ಷ ಅಧಿಕಾರಿಗಳಿದ್ದಾರೆ, ಅವರು ಹೊರಗೆ ತರ್ತಾರೆ, CBIದವರು ಹೊರಗೆ ತರ್ತಾರೆ. ನಮಗೇನಾದ್ರೂ ಮೇಲೋಟಕ್ಕೆ ಏನಾದರೂ ಕೆಲವು ಅಂಶಗಳು ಕಂಡು ಬಂದರೆ ತಾವು SIT ತಾವೇ ಮಾಹಿತಿ ಕೊಡ್ತೀರಿ? SITಗೆ ಖಂಡಿತವಾಗಿ ಅದು ದಾಖಲೆಗಳು ತಗೊಂಡ ಮೇಲೆ ಹಂಗೇನಿದ್ರೆ ಅವ್ರಿಗೆ ಕೊಡ್ತೀವಿ. ಸಹಕಾರ ಏನು ಕೊಡಿದ್ರೆ SIT ಅವರು ಅಥವಾ CBIನವ್ರು ಕೇಳಿದ್ರೆ ತಾವು ಕೊಡ್ತೀರಿ? ತಾವು ಖಂಡಿತವಾಗಿ ನಾವು ಕಾನೂನು ಅಡಿಯಲ್ಲಿ ತಲೆಬಾಗೋರು. ನಾವು ಕಾನೂನುಗಳಕ್ಕಿಂತ ಯಾರು ದೊಡ್ಡವರಲ್ಲ. ಸಂವಿಧಾನದ ಅಡಿಯಲ್ಲಿ ನಾವು ಗೆದ್ದಿದ್ದೀವಿ. ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಯಾವ ಕಾನೂನುಗಳು ಯಾರು ಕರೆದ್ರೆ ಸಂಸ್ಥೆಗಳು ಕರೆದ್ರೆ ಕೂಡ ನಾವು ಹೇಳೋದಕ್ಕೆ ಸಿದ್ಧರು. ತಮ್ಮ ರಾಜೀನಾಮೆಗೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ, ಮಾಡಲಿ ಪಾಪ ಅವರು. ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಸಹಜವಾಗಿ ಅವ್ರು ಕೇಳ್ತಾ ಇರೋದು. ಅವ್ರ ಕರ್ತವ್ಯ, ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಏನೇ ಕೇಳಲಿ ಯಾರನ್ನೆಲ್ಲರನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇಳ್ತಾರೆ. ಅವ್ರು ಯಾರು ಕೇಳೋದಂತ ಎಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ಆ ಸತ್ಯಾಂಶ ಹೊರಗಳಿಗೆ ಬಂದರೆ ಯಾರು ಕೂಡ ನಾವು ಯಾರೂ ಮುಂದುವರಿಯೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಎಲ್ಲವನ್ನು ಸತ್ಯಾಂಶ ಹೊರಗೆ ಬಂದಮೇಲೆ ಅವ್ರಿಗೆ ಕೂಡ ಗೊತ್ತಾಗ್ತದೆ. ಇಷ್ಟೇ ನಾನು ಕೇಳೋದು. ನಮಗೇನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ? ಖಂಡಿತವಾಗಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರ ಅಡಿಯಲ್ಲಿ ಕೆಲಸ ಮಾಡೋರು ನಾವೆಲ್ಲ. ಥ್ಯಾಂಕ್ ಯು. ಇದಿಷ್ಟು ಕೂಡ ಬಸನಗೌಡ ದದ್ದಲ್ ಅವರ ಮಾತು. ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿಗಳು ತನ್ನ ರಾಜೀನಾಮೆಯನ್ನು ಕೇಳಿದ್ರು ಕೂಡ ನಾನು ಕೊಡೋದಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ಯಾವುದೇ ಒಂದು ಆರೋಪಗಳಿರಲಿ ವಿಪಕ್ಷಗಳು ಮಾಡುವಂಥದ್ದು, ಅದಕ್ಕೆ ಸತ್ಯಾಂಶ ಅಂತಕ್ಕಂಥದ್ದು ಹೊರಗೆ ಬರಬೇಕು. ಈಗ ಈ ನಿಟ್ಟಿನಲ್ಲೇ ಈಗ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ತನಿಖೆಯ ನಂತರ ಸತ್ಯಾಂಶ ಹೊರ ಬರಲಿ, ಆ ನಂತರ ತಲೆಬೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವ್ಯವಹಾರ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಅವರೇ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನಾವು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಕಳೆದ ಸ್ಟಾರ್ಟಿಂಗ್ ಅಂದರೆ ಪ್ರಕರಣದ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಸುಮಾರು 20 ದಿನ, ಒಂದು ತಿಂಗಳವರೆಗೂ ತಾವು ಕಾಣೆಯಾಗಿದ್ರಿ. ಅಂದರೆ ಕಾಣೆ ಅಂದರೆ ಸಂಬಂಧಪಟ್ಟಂತೆ ಏನಾದರೂ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ, ಏನಿಲ್ಲ. ಆಗ ಸಹಜವಾಗಿ ತಮ್ಮ ಮೇಲೆ ಕೂಡ ಅನುಮಾನ ಬಂತು. ಈ ಬಗ್ಗೆ ಮೊದಲನೇದಾಗಿ ತಮ್ಮ ರಿಯಾಕ್ಷನ್ ಏನು ಸರ್? CLP ಮೀಟಿಂಗ್ನಲ್ಲಿ ಎಲ್ಲರಿಗೆ ಮಾಧ್ಯಮಗಳು ಮಾತಾಡಿ ಹೋದೆ. ನೀನು ಇದ್ದೇ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಏನ್ರಿ ಇದ್ರೇನ್ರಿ? CLP ಮೀಟಿಂಗ್ನಲ್ಲಿ ಫಸ್ಟ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟು ಒಳಗಡೆ ಹೋಗಿದ್ದೀನಿ. ನೀವು ಇದ್ರೇ ಇಲ್ಲ ಅವತ್ತು ಎಲ್ಲ ಭಾಳಷ್ಟು TVಗಳು ಎಲ್ಲರೂ ಇದ್ರಲ್ಲ. ಆರಂಭದಲ್ಲಿ ಒಂದು 15 ದಿನ ನಾವು ಚಂದ್ರಶೇಖರ್ ಅವ್ರ ಮನೆಗೆ ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ನಾನು ಹೋಗಿ ಅಲ್ಲಿ ಅವರಿಗೆ ಸಾಂತ್ವನ ಹೇಳಿ, ಮತ್ತು ಶಿವಮೊಗ್ಗದಲ್ಲಿ ಅಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀವಿ. ಕಾಣಿಯಾಗಿದ್ದಂಥ ಪ್ರಶ್ನೆ ಏನಿದೆ ನಾನಂತ. ಈಗ ಆಗಿದ್ರೆ ಈಗ ಸಂಬಂಧಪಟ್ಟ ವಿಪಕ್ಷದವರು ನೇರವಾಗಿ ಒಂದು ಆರೋಪ ಏನಂತಂದರೆ, ಒಂದು ಮುಖ್ಯಮಂತ್ರಿಗಳ ತಲೆದಂಡ ಆಗಬೇಕು ಅಂತಕ್ಕಂಥದ್ದು ನೇರವಾಗಿ. ಇದಕ್ಕೆ ತಮ್ಮ ಕೌಂಟರ್ ಏನು? ಅಲ್ಲ, ಕರೆಕ್ಟ್. ಯಾಕಂದ್ರೆ ಈಗ ನಾನೇನಂತೀನಿ, ವಿರೋಧ ಪಕ್ಷದವರು ಅವರು ಕರ್ತವ್ಯಗಳು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇರ್ಬೋದು. ಆದರೆ ಇವತ್ತು ಉನ್ನತ ಸಂಸ್ಥೆಗಳು ಇವತ್ತು SITಯಲ್ಲಿ ತನಿಖೆಯನ್ನು ಪ್ರಾರಂಭ ಆಗಿದೆ. ಒಂದು ಕಡೆ CID ಅವರು ಅವರು CBIದವರು ಅವರು ಕೂಡ FIR ಮಾಡಿ ಬ್ಯಾಂಕಿನಲ್ಲಿ ಅವರು ಕೂಡ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಸತ್ಯ ಅಂಶವನ್ನು ಮುಚ್ಚಿಡೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಕೊಡುವಂಥ ಪಾತ್ರ ಏನಿರ್ತದೆ ಯಾವುದೂ ಸಂಬಂಧ ಇಲ್ಲ. ಯಾಕಂದರೆ
ಈಗ ಅವರು ಒಂದು ದಕ್ಷ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಹಿಂದೆ 2013ರಿಂದ ಇವತ್ತು 5 ವರ್ಷ ಆಡಳಿತವನ್ನು ಕೊಟ್ಟಿದ್ದರು ಮತ್ತು ಈಗ ಕೂಡ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ ಮತ್ತು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ಇಡೀ ದೇಶದಲ್ಲಿ ಇರಲಾರ್ದಂಥ ಒಂದು ಆ್ಯಕ್ಟನ್ನು 24.1% ಮಾಡಿ ಈ ಸಮಾಜಕ್ಕೆ ಸೇರಬೇಕಂತ ಕಳಕಳಿ ಇರುವಂಥ ವ್ಯಕ್ತಿಗಳು ಇವತ್ತು ಅವರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಂದು ಜಾಲ ಇದೆ, ಅಂತರ್ಜಾಲ ಇರ್ಬೋದು. ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಗಿದೆ, ಆ ಎಲ್ಲವನ್ನು ಸತ್ಯಾಂಶ SIT ಸಂಸ್ಥೆಯಲ್ಲಿರುವಂಥ ನಮ್ಮ ದಕ್ಷ ಅಧಿಕಾರಿಗಳಿದ್ದಾರೆ, ಅವರು ಹೊರಗೆ ತರ್ತಾರೆ, CBIದವರು ಹೊರಗೆ ತರ್ತಾರೆ. ಸರ್ಕಾರದ ಹಣ, ಖಜಾನೆ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತಕ್ಕಂಥದ್ದು ವಿಪಕ್ಷದವರ ಆರೋಪ. ಜೊತೆಗೆ ಈಗ ಅದು ಇಷ್ಟು ದೊಡ್ಡ ಮಟ್ಟದ ಆರೋಪ ಬರೋದಕ್ಕೆ ಕಾರಣ ಹೈದರಾಬಾದ್ ಜುಬ್ಬಿಲಿ ಹಿಲ್ಸ್ನಲ್ಲಿರ್ತಕ್ಕಂತಹ ಪ್ರಮುಖ ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಸಹಜವಾಗಿ ಅನುಮಾನ ಮೂಡ್ತಕ್ಕಂಥದ್ದು. ಯಾಕೆಂದರೆ ಪ್ರತಿಷ್ಠಿತ ಏರಿಯಾ ಜುಬ್ಬಿಲಿ ಹಿಲ್ಸ್ ಇರ್ತಕ್ಕಂಥದ್ದು. ಸೊ ಈಗ ಇಲ್ಲಿಂದ ದೆಹಲಿಗೆ ATM ಮಾಡಿ ಕಳಿಸಿದ್ದಾರೆ ಹಣವನ್ನು ಅಂತಕ್ಕಂಥದ್ದು ಒಂದು ಗಂಭೀರವಾದಂಥ ಆರೋಪ. ಅವ್ರ ಹತ್ರ ದಾಖಲೆಗಳಿದ್ದರೆ SIT ಸಂಸ್ಥೆಗಳಿಗೆ ಕೊಡಲಿ, ಪೂರ್ವಕ ಆಗ್ತದೆ. CBIದವರಿಗೆ ದಾಖಲೆಗಳಿದ್ದರೆ ಕೊಡಲಿ. ಯಾಕಂದರೆ ಈಗ ಸುಮ್ಮನೆ ಬಾಯಲ್ಲಿ ಹೇಳೋದಕ್ಕಿಂತ ಸಂಸ್ಥೆಗಳಿಗೆ ಕೊಟ್ಟರೆ ಪೂರ್ವಕವಾಗಿ ಏನು ಸತ್ಯಾಂಶ ಹೊರಗೆ ಬರ್ತದಲ್ಲ, ಪಕ್ಷದವ್ರಿಗೆ ಸವಾಲಾಗ್ತಿರಿ ತಾವು ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಅಂತ. ಸವಾಲು ಪ್ರಶ್ನೆ ಇಲ್ಲ, ಅವ್ರ ಕರ್ತವ್ಯ ಅವ್ರು ಕೆಲಸ ಮಾಡ್ತಾರೆ. ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಇರ್ತವೆ, ಸಹಜವಾಗಿ ಇರಬೇಕು. ಆದರೆ ಅವ್ರು ಮಾಡುವಂಥ ಅವ್ರ ಕರ್ತವ್ಯ ಮಾಡ್ತಾರೆ. ನಾನು ಹೇಳೋದಷ್ಟೇ, ದಾಖಲೆಗಳನ್ನಿದ್ದರೆ ಸಂಸ್ಥೆಗಳಿಗೆ ಕೊಡಲ ಅಂತ ನಾನು ಹೇಳ್ತಾ ಇದ್ದೀನಿ.